ಕಿಡ್ನಾಪ್. ನಾವೆಲ್ಲರೂ ಸಿನಿಮಾಗಳಲ್ಲಿ ಅಥವಾ ಕಥೆಗಳಲ್ಲಿ ಕಡಲ್ಗಳ್ಳರ ಅಟ್ಟಹಾಸದ ಬಗ್ಗೆ ಕೇಳಿರ್ತೇವೆ. ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ಸಿನಿಮಾದಂತೆ ಹಡಗುಗಳನ್ನ ಲೂಟಿ ಮಾಡುವ ಕಥೆಗಳು ಕುತೂಹಲ ಮೂಡಿಸುತ್ತವೆ. ಆದರೆ ವಾಸ್ತವದಲ್ಲಿ ಈ ಕಡಲ್ಗಳ್ಳರು ಜಾಗತಿಕ ವ್ಯಾಪಾರಕ್ಕೆ ಎದುರಾಗಿರುವ ಅತಿದೊಡ್ಡ ಮೃತ್ಯು ರೂಪಗಳು. ಅದರಲ್ಲೂ ಸೋಮಾಲಿಯಾ ಕರಾವಳಿ ಅಂದ್ರೆ ಸಾಕು, ಇಡೀ ವಿಶ್ವದ ಬೃಹತ್ ಹಡಗುಗಳೇ ಒಂದಷ್ಟು ನಡುಗುತ್ತವೆ. ಇದೀಗ ಅದೇ ಸೋಮಾಲಿಯಾದಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಟರ್ಕಿ ದೇಶದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಸಾಕ್ತಾ ಇದ್ದ ವಾಣಿಜ್ಯ ಹಡಗೊಂದು ಕಡಲ್ಗಳ್ಳರು ಸಮುದ್ರದಲ್ಲೇ ಹೈಜಾಕ್ ಮಾಡಿದ್ದಾರೆ. ಅತ್ಯಂತ ಆತಂಕಕಾರಿ ವಿಷಯ ಅಂದ್ರೆ ಈ ಹಡಗಿನಲ್ಲಿ ಬರೋಬ್ಬರಿ 6 ಮಂದಿ ಭಾರತೀಯ ನಾವಿಕರಿದ್ದಾರೆ. ಕಡಲ್ಗಳ್ಳರು ಶಸ್ತ್ರಾಸ್ತ್ರ ಸಮೇತ ಹಡಗನ್ನು ವಶಪಡೆದಿದ್ದು ಭಾರತೀಯರು ಸೇರಿದಂತೆ 10 ಮಂದಿ ಸಿಬ್ಬಂದಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಷ್ಟಕ್ಕೂ ಹಡಗಿನಲ್ಲಿ ಏನಿತ್ತು, ಹೈಜಾಕ್ ಇಂದ ಯಾರಿದ್ದಾರೆ, ಹೈಜಾಕ್ ಆದ ಬೆನ್ನಲ್ಲೇ ಆ ರಹಸ್ಯ ವೈಮಾನಿಕ ದಾಳಿ ಯಾರದ್ದು, ಹಡಗುಗಳನ್ನ ಬಿಡಿಸಿಕೊಳ್ಳೋದು ಹೇಗೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಟಾಂಪ್ಲ್ಯಾಂಡ್ ಕರಾವಳಿಯಲ್ಲಿ ಕಡಲ್ಗಳ್ಳರ ಅಟ್ಟಹಾಸ. ಟರ್ಕಿ ಶಸ್ತ್ರಾಸ್ತ್ರಗಳಿದ್ದ ಹಡಗು ಈಗ ಕಡಲ್ಗಳ್ಳರ ಪಾಲು. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇಂತಹ ಸಮಯದಲ್ಲಿ ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಈ ಕಡಲ್ಗಳ್ಳರ ಹಾವಳಿ ಎಂದೆಂದಿಗಿಂತಲೂ ಹೆಚ್ಚಾಗಿದೆ. ಈ ಘಟನೆ ನಡೆದಿದ್ದು ಕಳೆದ ಸೋಮವಾರ ಅಂದರೆ ಆಗಸ್ಟ್ 17ರಂದು ಸೊಮಾಲಿಯಾದ ಪಂಟ್ಲ್ಯಾಂಡ್ ಕರಾವಳಿಯ ಐಲ್ ಜಿಲ್ಲೆಯ ಮರ್ರಾಯ ಎಂಬ ಪ್ರದೇಶದ ಹತ್ತಿರ ಈ ಹೈಜಾಕ್ ನಡೆದಿದೆ. ಕ್ಯಾಮರನ್ ಧ್ವಜ ಹೊತ್ತ MV-LUTUF ಎಂಬ ಹೆಸರಿನ ವಾಣಿಜ್ಯ ಹಡಗು ತನ್ನ ಪಾಡಿಗೆ ತಾನು ಸಾಕ್ತಾ ಇತ್ತು. ಈ ಹಡಗಿನ ಒಡೆತನದ ಫೋಲರ್ ಮೂವ್ಮೆಂಟ್ ಶಿಪ್ಪಿಂಗ್ ಎಂಬ ಕಂಪನಿಗೆ ಸೇರಿತ್ತು. ಸಮುದ್ರ ತೀರದಿಂದ ಕೇವಲ 3.5 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗಲೇ ಅಂದರೆ ಕರಾವಳಿಗೆ ಅತ್ಯಂತ ಸಮೀಪದಲ್ಲೇ ದುರಂತ ಸಂಭವಿಸಿದೆ. ಸುಮಾರು 8 ಮಂದಿ ಸಶಸ್ತ್ರ ಕಡಲ್ಗಳ್ಳರು ಸ್ವಯಂ ಚಾಲಿತ ಬಂದೂಕುಗಳನ್ನು ಹಿಡಿದು ಶರವೇಗದ ಸಣ್ಣ ಬೋಟ್ಗಳಲ್ಲಿ ಬಂದು ಈ ಬೃಹತ್ ಹಡಗಿನ ಮೇಲೆ ಮುಗಿಬಿದ್ದಿದ್ದಾರೆ. ಹಡಗಿನಲ್ಲಿದ್ದ ಸಿಬ್ಬಂದಿ ಏನಾಗುತ್ತಿದೆ ಎಂದು ಚೇತರಿಸಿಕೊಳ್ಳುವಷ್ಟರಲ್ಲೇ ಕಡಲ್ಗಳ್ಳರು ಹಡಗನ್ನ ತಮ್ಮ ಸಂಪೂರ್ಣ ನಿಯಂತ್ರಣಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿಂದ ಈ ಹಡಗನ್ನ ಪಾಂಟ್ಲ್ಯಾಂಡ್ನ ಡ್ಯಾಂಗೋರೋಯೋ ಜಿಲ್ಲೆಯ ಗರ್ಮಲ್ ಬಳಿಯ ನುಗಲ್ ಕರಾವಳಿಯ ಕಡೆಗೆ ಅಂದರೆ ಕಡಲ್ಗಳ್ಳರ ಅಡಗುತಾಣಗಳಿರುವ ಸುರಕ್ಷಿತ ಪ್ರದೇಶದ ಕಡೆಗೆ ಎಳೆದೊಯ್ದಿದ್ದಾರೆ. ಹಡಗಿನಲ್ಲಿದ್ದ 6 ಭಾರತೀಯರ ಸ್ಥಿತಿ ಏನಾಗಿದೆ? ಟರ್ಕಿ, ಜಾರ್ಜಿಯಾ, ಸರ್ಬಿಯಾದ ನಾವಿಕರ ಕಿಡ್ನಾಪ್. ಈ ಹಡಗಿನ ಹೈಜಾಕ್ ಪ್ರಕರಣ ಇಡೀ ದೇಶದ ವಿಶ್ವದ ಗಮನ ಸೆಳೆಯಲು ಕಾರಣ ಇಲ್ಲಿರುವ ಸಿಬ್ಬಂದಿ. ಈ ಹಡಗಿನಲ್ಲಿ ಒಟ್ಟು 10 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 6 ಮಂದಿ ನಮ್ಮ ಭಾರತೀಯ ನಾವಿಕರು. ಇವರ ಜೊತೆಗೆ ಒಬ್ಬ ಟರ್ಕಿಶ್ ಪ್ರಜೆ, ಒಬ್ಬ ಜಾರ್ಜಿಯನ್ ಪ್ರಜೆ ಮತ್ತು ಹಡಗಿನ ಭದ್ರತೆಗಾಗಿ ಇದ್ದ ಒಬ್ಬ ಸರ್ಬಿಯನ್ ಭದ್ರತಾ ಸಿಬ್ಬಂದಿಗಳು ಈ ಕಡಲ್ಗಳ್ಳರ ವಶದಲ್ಲಿದ್ದಾರೆ. ಈ ಸರ್ಬಿಯನ್ ಭದ್ರತಾ ಸಿಬ್ಬಂದಿಗಳು ಹಡಗಿನ ಸುರಕ್ಷತೆ ಇದ್ದರೂ ಕಡಲ್ಗಳ್ಳರ ಹಠಾತ್ ದಾಳಿಯಿಂದಾಗಿ ಅವರಿಗೆ ಪ್ರತಿರೋಧ ಒಡ್ಡಲು ಸಾಧ್ಯವಾಗಿಲ್ಲ. ಈ ಸಿಬ್ಬಂದಿಗಳ ಗುರುತು ಅಥವಾ ಅವರ ಇತ್ತೀಚಿನ ಸ್ಥಿತಿಯ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆಯಾಗಲಿ ಅಥವಾ ಟರ್ಕಿಶ್ ಅಧಿಕಾರಿಗಳಾಗಲಿ ಇದುವರೆಗೆ ಅಧಿಕೃತವಾಗಿ ಏನು ಹೇಳಿಲ್ಲ. ಆದರೆ ಮೂಲಗಳ ಪ್ರಕಾರ ಈ ಸಿಬ್ಬಂದಿಗಳನ್ನ ಹಡಗಿನ ಯಾವುದೋ ಒಂದು ಸಣ್ಣ ಮತ್ತು ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಲಾಗಿದೆ. ಭಾರತೀಯ ಕುಟುಂಬಗಳು ಈಗ ತೀವ್ರ ಆತಂಕದಲ್ಲಿವೆ. ಸಮುದ್ರದ ಮಧ್ಯೆ ಶಸ್ತ್ರಸಜ್ಜಿತ ದರೋಡೆಕೋರರ ನಡುವೆ ನಮ್ಮ ನಾವಿಕರು ಹೇಗೆ ಬದುಕಿದ್ದಾರೆ ಎನ್ನುವುದೇ ಈಗ $1 ಮಿಲಿಯನ್ ಪ್ರಶ್ನೆ. ಆಹಾರ ಮತ್ತು ಕುಡಿಯುವ ನೀರಿನ ಅಭಾವವೂ ಕೂಡ ಅಲ್ಲಿ ಉಂಟಾಗಿರುವ ಶಂಕೆ ವ್ಯಕ್ತವಾಗ್ತಿದೆ. ಹಡಗಿನಲ್ಲಿದ್ದು ಕೇವಲ ಸರಕಲ್ಲ, ಆಧುನಿಕ ಶಸ್ತ್ರಾಸ್ತ್ರಗಳು. ಮೊಗದಿಶು ಮಿಲಿಟರಿ ಕ್ಯಾಂಪ್ಗೆ ಹೋಗ್ತಿತ್ತು ಟರ್ಕಿ ಆರ್ಮ್ಸ್. ಸಾಮಾನ್ಯವಾಗಿ ಕಡಲ್ಗಳ್ಳರು ಆಹಾರ ಧಾನ್ಯ, ತೈಲ ಅಥವಾ ವಾಣಿಜ್ಯ ಸಾಮಗ್ರಿಗಳನ್ನು ಸಾಗಿಸುವ ಹಡಗುಗಳನ್ನು ಹೈಜಾಕ್ ಮಾಡ್ತಾರೆ. ಆದರೆ ಈ MV-LUTUF ಹಡಗಿನಲ್ಲಿ ಇದ್ದಿದ್ದು ಮಾತ್ರ ಅತ್ಯಂತ ಡೇಂಜರಸ್ ಸಾಮಗ್ರಿಗಳು. ವರದಿಗಳ ಪ್ರಕಾರ ಈ ಹಡಗಿನಲ್ಲಿ ಟರ್ಕಿ ದೇಶ ತಯಾರಿಸಿದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಮಿಲಿಟರಿ ದರ್ಜೆಯ ಸಂವಹನ ಉಪಕರಣಗಳು, ರಾಡರ್ ಸಿಸ್ಟಮ್ಗಳು ಮತ್ತು ಸ್ಯಾಟಲೈಟ್ ಉಪಕರಣಗಳು ಇದ್ದವು. ಈ ಶಸ್ತ್ರಾಸ್ತ್ರಗಳು ಸೊಮಾಲಿಯಾದ ರಾಜಧಾನಿ ಮೊಗಾದಿಶುವಿನಲ್ಲಿರುವ ಟರ್ಕ್ಯುಮ್ಸ್ ಹೆಸರಿನ ಟರ್ಕಿಶ್ ಮಿಲಿಟರಿ ತರಬೇತಿ ಕೇಂದ್ರಕ್ಕೆ ಸೇರಬೇಕಿತ್ತು. ಅಂದ್ರೆ ಒಂದು ದೇಶದ ಸೇನೆಗೆ ಬೇಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನೇ ಪೈರೇಟ್ಸ್ ಈಗ ಹೊತ್ತೊಯ್ದಿದ್ದಾರೆ. ಇದು ಕೇವಲ ಒಂದು ಸಾಧಾರಣ ಲೂಟಿ ಮಾತ್ರವಲ್ಲ, ಇದು ಜಿಯೋಪೊಲಿಟಿಕಲ್ ಆಗಿ ಕೂಡ ಒಂದು ದೊಡ್ಡ ಆತಂಕಕಾರಿ ಸಮಸ್ಯೆ ಆಗಲಿದೆ. ಈ ಅಪಾಯಕಾರಿ ಶಸ್ತ್ರಾಸ್ತ್ರಗಳು ಸೊಮಾಲಿಯಾದಲ್ಲಿ ಸಕ್ರಿಯವಾಗಿರುವ ಅಲ್ ಶಬಾಬ್ನಂತಹ ಭಯೋತ್ಪಾದಕ ಹಾಗೂ ಉಗ್ರಗಾಮಿ ಸಂಘಟನೆಗಳ ಕೈ ಸೇರಿದರೆ ಇಡೀ ಆಫ್ರಿಕಾ ಖಂಡದ ಭದ್ರತೆಗೆ ಭಾರಿ ಧಕ್ಕೆಯಾಗಲಿದೆ. ಹೈಜಾಕ್ ಬಳಿಕ ಹಡಗಿನ ಬಳಿ ನಡೆದ ರಹಸ್ಯ ದಾಳಿ. ಹೈಜಾಕ್ ಆದ ನಂತರ ಸಮುದ್ರದಲ್ಲಿ ನಡೆದ ಒಂದು ಘಟನೆ ಮಾತ್ರ ಈಗ ಎಲ್ಲರಿಗೂ ಆಶ್ಚರ್ಯ ಹಾಗೂ ಕುತೂಹಲವನ್ನು ಮೂಡಿಸಿದೆ. ಹಡಗನ್ನ ಕಡಲ್ಗಳ್ಳರು ಕರಾವಳಿಯ ಕಡೆಗೆ ಕೊಂಡೊಯ್ಯುತ್ತಿದ್ದಾಗ ಟರ್ಕಿ ದೇಶದ 2 ಯುದ್ಧ ಹಡಗುಗಳು, ಹೆಲಿಕಾಪ್ಟರ್ಗಳು ಮತ್ತು ಡ್ರೋನ್ಗಳು ಆ ಪ್ರದೇಶದ ಮೇಲೆ ನಿರಂತರ ನಿಗಾ ಇಟ್ಟಿದ್ದು. ಕಡಲ್ಗಳ್ಳರ ಚಲನವಲನಗಳನ್ನ ಸ್ಯಾಟಲೈಟ್ ಮೂಲಕ ಟ್ರ್ಯಾಕ್ ಮಾಡಲಾಗ್ತಿದೆ. ಮಂಗಳವಾರದಂದು ಒಂದು ಸಣ್ಣ ಬೋಟ್ ನಲ್ಲಿ ಬಂದ 2 ವ್ಯಕ್ತಿಗಳು ಹಡಗಿನ ಹತ್ತಿರ ಹೋಗಿ ಸೊಮಾಲಿಯಾದಲ್ಲಿ ಜನಪ್ರಿಯವಾಗಿರುವ ಹಾಗೂ
ಮಾದಕತೆ ತರುವ ಕಾತ್ ಎಂಬ ಎಲೆಗಳನ್ನ ಕಡಲ್ಗಳ್ಳರಿಗೆ ಸರಬರಾಜು ಮಾಡಿ ವಾಪಸ್ ಬಂದಿದ್ದಾರೆ. ಈ ಕಡಲ್ಗಳ್ಳರು ತಮ್ಮ ಅಮಲಿಗಾಗಿ ಸ್ಥಳೀಯರಿಂದ ಈ ಮಾದಕ ಎಲೆಗಳನ್ನ ತರಿಸಿಕೊಳ್ತಿದ್ರು. ಆದರೆ ಈ ಬೋಟ್ ದಡ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲಿಂದಲೂ ಬಂದ ಒಂದು ರಹಸ್ಯ ವೈಮಾನಿಕ ದಾಳಿ ನಡೆಯಿತು. ಈ ಕ್ಷಿಪಣಿ ದಾಳಿಯ ರಭಸಕ್ಕೆ ಈ ಬೋಟ್ ಸಂಪೂರ್ಣ ಭಸ್ಮವಾಯಿತು. ಈ ದಾಳಿಯಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿ 2 ಗಂಭೀರ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಇದೆ. ಈ ಕನಿಷ್ಠ ವೈಮಾನಿಕ ದಾಳಿ ಮಾಡಿದ್ದು ಯಾರು? ಟರ್ಕಿ ಸೇನೆಯೇ, ಸೊಮಾಲಿ ಕರಾವಳಿ ಕಾವಲು ಪಡೆಯೇ ಅಥವಾ ಅಮೆರಿಕದ ಡ್ರೋನ್ಗಳೇ ಎಂಬುದು ಇನ್ನೂ ರಹಸ್ಯವಾಗಿ ಉಳಿದಿದೆ. ಸೊಮಾಲಿಯ ಕಳ್ಳರು ಮತ್ತೆ ಆಕ್ಟಿವ್ ಆಗಿದ್ದು ಹೇಗೆ? ಏಪ್ರಿಲ್ 26ರ ಗ್ಯಾಂಗ್ನಿಂದಲೇ ಈ ಕೃತ್ಯ. ಸೊಮಾಲಿಯ ಕಡಲ್ಗಳ್ಳರ ಹಾವಳಿ 2011ರಲ್ಲಿ ಉತ್ತುಂಗದಲ್ಲಿ, ಅನಂತರ ಅಂತಾರಾಷ್ಟ್ರೀಯ ನೌಕಾಪಡೆಗಳ ಜಂಟಿ ಕಾರ್ಯಾಚರಣೆ ಹಾಗೂ ಕಡಲ್ಗಾವಲಿಂದ ಇದು ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಈ ವರ್ಷದ ಏಪ್ರಿಲ್ನಿಂದ ಈ ಹಾವಳಿ ಮತ್ತೆ ಭೀಕರವಾಗಿ ಶುರುವಾಗಿದೆ. ಈ ವಾರ ಹಡಗನ್ನ ಹೈಜಾಕ್ ಮಾಡಿರುವ 8 ಮಂದಿ ಕಡಲ್ಗಳ್ಳರು ಕಳೆದ ಏಪ್ರಿಲ್ 26ರಂದು ನಡೆದ MV ಸ್ವಾರ್ಡ್ ಎಂಬ ಹಡಗಿನಲ್ಲಿ ಅಪಹರಣದಲ್ಲೂ ನೇರವಾಗಿ ಭಾಗಿಯಾಗಿದ್ದರು ಎಂದು ಭದ್ರತಾ ಸಂಸ್ಥೆಗಳು ಶಂಕಿಸಿವೆ. ಅಂದ್ರೆ ಒಂದು ಅತ್ಯಂತ ಸುಸಂಘಟಿತ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಗ್ಯಾಂಗ್ ಈಗ ಮತ್ತೆ ಸಮುದ್ರದಲ್ಲಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆ. ಇಷ್ಟೇ ಅಲ್ಲ, ಇದೇ ವಾರ ಗಲ್ಫ್ ಆಫ್ ಲಡೆನ್ನಲ್ಲಿ ಸಿಮುಲ್ ಎಂಬ ತೈಲ ಟ್ಯಾಂಕರ್ ಅನ್ನು ಕೂಡ 6 ಮಂದಿ ಶಸ್ತ್ರಧಾರಿಗಳು ಹೈಜಾಕ್ ಮಾಡಿದ್ದಾರೆ. ಅಂದಹಾಗೆ ಈ ಸಿಮುಲ್ ಹಡಗು ಇರಾನ್ ತೈಲವನ್ನು ಗುಪ್ತವಾಗಿ ಸಾಗಿಸ್ತಾ ಇದ್ದ ಕಾರಣ ಅಮೆರಿಕದಿಂದ ನಿರ್ಬಂಧಕ್ಕೆ ಒಳಗಾಗಿತ್ತು. ಅಂದರೆ ಅಂತಾರಾಷ್ಟ್ರೀಯ ಸಮುದ್ರದ ಹಾದಿಯಲ್ಲಿ ಈಗ ಯುದ್ಧಕ್ಕಿಂತಲೂ ಭಯಾನಕವಾದ ಕಡಲ್ಗಳ್ಳತನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾಗತಿಕ ಜಲಮಾರ್ಗಗಳಲ್ಲಿ ಯುದ್ಧದ ಕಾರ್ಮೋಡ. ಭಾರತದ ಮುಂದಿರುವ ಸವಾಲುಗಳೇನು? ಇವತ್ತು ಜಗತ್ತಿನ 80%ಕ್ಕೂ ಹೆಚ್ಚು ವ್ಯಾಪಾರ ನಡೆಯುವುದು ಸಮುದ್ರ ಮಾರ್ಗದ ಮೂಲಕವೇ. ಆದರೆ ಕೆಂಪು ಸಮುದ್ರ ಮತ್ತು ಸೊಮಾಲಿಯ ಕರಾವಳಿಯಲ್ಲಿ ಹೌತಿ ಬಂಡುಕೋರರು ಮತ್ತು ಕಡಲ್ಗಳ್ಳರ ಹಾವಳಿ ಹೆಚ್ಚಾಗುತ್ತಿರುವುದು ಭಾರತಕ್ಕೆ ದೊಡ್ಡ ತಲೆನೋವಾಗಿದೆ. ಭಾರತೀಯ ವಾಣಿಜ್ಯ ಹಡಗುಗಳು ಆಯಿಲ್ ಟ್ಯಾಂಕರ್ಗಳ ರಫ್ತು ಮತ್ತು ಆಮದು ಈ ಮಾರ್ಗವಾಗಿಯೇ ನಡೆಯಬೇಕು. ಈ ಜಲಮಾರ್ಗಗಳು ಅಸುರಕ್ಷಿತವಾದರೆ ಸರಕುಗಳ ಸಾಗಣೆ ವೆಚ್ಚ ಹೆಚ್ಚಾಗಿ ಭಾರತದಲ್ಲೂ ಬೆಲೆ ಏರಿಕೆಗೆ ಕಾರಣವಾಗಬಹುದು. ಈಗ ನಮ್ಮ 6 ಮಂದಿ ನಾವಿಕರು ಕಡಲ್ಗಳ್ಳರು ಸಿಕ್ಕಿಬಿದ್ದಿರುವುದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಈ ಹಿಂದೆ ಇಂತಹ ಸಂದರ್ಭಗಳಲ್ಲಿ ಭಾರತೀಯ ನೌಕಾಪಡೆ ತನ್ನ INS ಕೋಲ್ಕತ್ತಾದಂತಹ ಯುದ್ಧ ನೌಕೆಗಳು ಮತ್ತು ಮಾರ್ಕೋಸ್ ಕಮಾಂಡೋಗಳ ಮೂಲಕ ಎಂಟ್ರಿ ಕೊಟ್ಟು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಡಲ್ಗಳ್ಳರನ್ನ ಶರಣಾಗುವಂತೆ ಮಾಡಿ ನಾವಿಕರನ್ನ ರಕ್ಷಿಸಿದ ಅನೇಕ ಉದಾಹರಣೆಗಳಿವೆ. ಆದರೆ ಈ ಬಾರಿ ಹಡಗಿನಲ್ಲಿ ಸ್ಫೋಟಕ ಶಸ್ತ್ರಾಸ್ತ್ರಗಳಿರುವುದು ಮತ್ತು ಟರ್ಕಿ ದೇಶದ ನೇರವಾಗಿ ಹಸ್ತಕ್ಷೇಪ ಇರುವುದರಿಂದ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ಸಂಕೀರ್ಣ ಹಾಗೂ ಸೂಕ್ಷ್ಮವಾಗಿದೆ. ಕೇಂದ್ರ ಸರ್ಕಾರ ಈಗ ವಿದೇಶಾಂಗ ಸಚಿವಾಲಯದ ಮೂಲಕ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಸೊಮಾಲಿಯಾ ಕರಾವಳಿಯಲ್ಲಿ ನಡೆದ ಈ MULUTUF ಹಡಗಿನ ಹೈಜಾಕ್ ಪ್ರಕರಣವು ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಹೆಚ್ಚುತ್ತಿರುವ ಭೀತಿಯನ್ನ ಎತ್ತಿ ತೋರಿಸಿದೆ. 6 ಮಂದಿ ಭಾರತೀಯ ನಾವಿಕರು ಸಶಸ್ತ್ರ ಕಡಲ್ಗಳ್ಳರ ಕೈಗೆ ಸಿಲುಕಿರುವುದು ಇಡೀ ದೇಶಕ್ಕೆ ಆತಂಕ ತಂದಿದೆ. ಹಡಗಿನಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿರುವುದು ಮತ್ತು ರಹಸ್ಯ ವೈಮಾನಿಕ ದಾಳಿಗಳು ನಡೆಯುತ್ತಿರುವುದು ಈ ಸಮಸ್ಯೆಯನ್ನು ಮತ್ತಷ್ಟು ಜಟಿಲಗೊಳಿಸಿದೆ. ಹಿಂದೆಂದೂ ಭಾರತೀಯ ನೌಕಾಪಡೆ ಸಾಹಸಮಯ ಕಾರ್ಯಾಚರಣೆಗಳ ಮೂಲಕವೂ ಹಲವು ಬಾರಿ ನಮ್ಮವರನ್ನು ರಕ್ಷಿಸಿದ ಇತಿಹಾಸವಿದೆ. ಈಗಲೂ ಕೇಂದ್ರ ಸರ್ಕಾರ ಮತ್ತು ನೌಕಾಪಡೆಯ ಟರ್ಕಿ ದೇಶದೊಂದಿಗೆ ಸಮನ್ವಯ ಸಾಧಿಸಿ ನಮ್ಮ ನಾವಿಕರನ್ನ ಸುರಕ್ಷಿತವಾಗಿ ಮರಳಿ ತರಲಿದೆ ಎಂಬ ಭರವಸೆ ಇದೆ. ಮುಂದಿನ ನಿರ್ಣಯಗಳು ಹೇಗಿರಲಿವೆ ಎಂಬುದನ್ನು ಕಾದು ನೋಡಬೇಕಿದೆ.